ರಮೇಶ್ ಅವರು ದೂರನ ನೀಡಿರುವಂತದ್ದು ಸದ್ಯ ನಾನೀಗ ರಮೇಶ್ ಅವರನ್ನ ಮಾತಾಡಿಸ್ತೀನಿ ಸರ್. ಇವತ್ತು ಫಿಲಂ ಚೇಂಬರಿಗೆ ದೂರನ ನೀಡಿದ್ದೀರಾ, ಮಳೆನೂರು ಮನು ವಿರುದ್ಧ ಅಂದ್ರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋದು ಹೇಳಿದ್ರೆ ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಇವತ್ತು ಅನ್ನುವಂಥದ್ದು? ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸೇನಾ ಸಮಿತಿ, ಹಾಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಮತ್ತು ರಾಜವಂಶ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಎಲ್ಲ ಸಂಘಟನೆಗಳು ಸೇರಿದ್ದಾರೆ. ಇವತ್ತು ನಾಡಿನಾದ್ಯಂತ ಪ್ರತಿಭಟನಾ ಮೆರವಣಿಗೆಗಳು ಮಾಡ್ತಾ ಇದೆ. ಅದರಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ತುಂಬ ಬೃಹತ್ತಾದಂಥ ಪ್ರತಿಭಟನಾ ಮೆರವಣಿಗೆ, ಹಾಗೆ ಹಾಸನದಲ್ಲೂ ಕೂಡ ಬೃಹತ್ತಾದಂಥ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ವಿಷಯ ಏನು ಅಂತಂದರೆ, ಈಗ ತಾನೇ ಕಂಡುಬಿಡ್ತಾ ಇರ್ತಕ್ಕಂಥ ಒಬ್ಬ ಕಲಾವಿದ ತನಗಿಂತೂ ಹಿರಿಯರಾಗಿರ್ತಕ್ಕಂಥ ನಟರ ಹಾದಿಯಲ್ಲಿ ನಡೀಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೀಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ ಕಿರುತೆರೆಯ ಕಾಮಿಡಿ ಕಿಲಾಡಿಗಳನ್ನು ಒಂದು ರಿಯಾಲಿಟಿ ಶೋಗೆ ಹೆಸರು ಮಾಡದೇನೋ ಒಂದು ಅಹಂಕಾರ ಕುಡ್ದ ಮತ್ತನೋ ಅಥವಾ ಕುಡಿದ ಹಾಗೇನೋ ಒಂದು ಮಾತನ್ನು ಮಾತಾಡಿರ್ತಕ್ಕಂಥದ್ದು. ಒಂದು ಡಾಕ್ಟರ್ ಶಿವರಾಜ್ಕುಮಾರ್ ಅವರು 39 ವರ್ಷಗಳ ಅನುಭವ ಇರ್ತಕ್ಕಂಥ ಕನ್ನಡದ ಖ್ಯಾತ ಚಲನಚಿತ್ರ ನಟ ಮತ್ತು ಇವತ್ತಿಗೂ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು. ಅವರ ಸಾವನ್ನು ಬಯಸಿರ್ತಕ್ಕಂಥದ್ದು. ಶಿವರಾಜ್ಕುಮಾರ್ ಅವರು ಇನ್ನು 2 ರಿಂದ 6 ವರ್ಷ ಸತ್ತೋಗ್ಬಿಡ್ತಾರೆ ಅನ್ನೋದು, ಧ್ರುವ ಸರ್ಜಾದಿಂದ 2 ವರ್ಷ ಬೇಡಿಕೆ ಅನ್ನೋದು, ದರ್ಶನ್ ಅವ್ರದಿಂದ 2 ವರ್ಷ ಬೇಡಿಕೆ ಇಲ್ಲ. ಈ ರೀತಿಯ ಕನ್ನಡದ ಹಿರಿಯ ನಟರ ಬಗ್ಗೆ ದೊಡ್ಡ ಮಟ್ಟದ ಒಂದು ಎಲ್ಲ ಕನ್ನಡಿಗರಿಗೆ ಘಾಸಿ ಆಗುವಂಥ ಅಗತ್ಯವಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ವಿರುದ್ಧ ನಾವು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ದಾಖಲೆಗಳ ಸಹಿತ ಆತ ಮಾತಾಡಿರ್ತಕ್ಕಂಥ ದಾಖಲೆಗಳ ಸಹಿತ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇದು ಧ್ವನಿ ಅವ್ರದ್ದೇನಾ ಅಥವಾ ಅಲ್ವಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಅವರ ಜೊತೆ ಕಲಾವಿದರಾಗಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಅಭಿನಯಿಸಿದಂಥ 4 ಮಂದಿ ಕಲಾವಿದರಿಂದ ಅದನ್ನು ದೃಢೀಕರಿಸ್ಕೊಂಡು, ಹಿರಿಯ ನಟ ಜಗ್ಗೇಶ್ ಅವರಿಂದ ಕೂಡ ಜಡ್ಜ್ ಆಗಿದ್ದಂಥವ್ರ ಕಾಮಿಡಿ ಅವರಿಂದ ಕೂಡ ದೃಢೀಕರಿಸ್ಕೊಂಡು ಹೌದು ಅವನೇ ಮಾತಾಡಿರೋದು, ಸಾಮಾನ್ಯವಾಗಿ ಮಾತಾಡಿಲ್ಲ, ಮೋಸ್ಟ್ಲಿ ಮಾತಾಡಿರಬೇಕು ಅಂತೇಳಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವರಿಂದ ದೃಢೀಕರಿಸ್ಕೊಂಡ ನಂತರ ನಾವು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ನಿರ್ಮಾಪಕರ ಸಂಘಕ್ಕೆ ದೂರನ್ನು ಕೊಟ್ಟು ಅವರಿಗೆ ಸರಿಯಾದ ರೀತಿ ಪಾಠ ಕಲಿಸಬೇಕು ಮತ್ತು ಅವರಿಗೆ ಕನ್ನಡ ಚಲನಚಿತ್ರಗಳಿಂದ ನಿಷೇಧ ಹೇರುವಂಥದ್ದಕ್ಕೆ ಮುಂದಾಗಬೇಕು ಅಂತ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಿರ್ಣಯ ತಗೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಹಕಾರ ಅವರು ಕೊಡೋದಿಲ್ಲ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಗಳು ಕೂಡ ಅವರು ಆದೇಶವನ್ನು ಮಾಡಿದ್ದಾರೆ ಅನ್ನೋ ವಿಷಯ ತಿಳಿದುಬಂದಿದೆ. ಇದಿಷ್ಟು ರಮೇಶ್ ಅವರು ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಶಿವಣ್ಣ ಅವರ ಬಗ್ಗೆ ಆಗಿರ್ಬೋದು, ದರ್ಶನ್ ಅವರ ಬಗ್ಗೆ ಆಗಿರ್ಬೋದು, ಹಾಗೆ ಧ್ರುವ ಸರ್ಜಾ ಅವರ ಬಗ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧ ಹಾಗೆ ಮಾತಾಡೋದಕ್ಕೆ ನಡೆಸಿದೆ ರಮೇಶ್ ಅವರು ಇದ್ದಾರೆ. ಅವ್ರು ನಮ್ಮ ಈ ರೀತಿಯಾದ ಒಂದು ಹೇಳಿಕೆಯನ್ನು ಕನ್ನಡದ ಕಿರೀಟ ಅಂತ ಹೇಳ್ತಿದ್ದಾರೆ. ಒಬ್ಬ ಕಿರುತೆರೆಯಲ್ಲಿ ಬೆಳೆದಿತ್ತು ಈ ರೀತಿ ಬೆಳೆದಿಲ್ಲ, ಕೇವಲ ಒಂದು ರಿಯಾಲಿಟಿ ಶೋ ಸ್ವಲ್ಪ ಹೆಸರು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಸ್ಥಾನವನ್ನು ಅವರು ಪಡೆದಿಲ್ಲ. ಆದರೆ ಅವರ ಅವಕಾಶ ಚೆನ್ನಾಗಿತ್ತು. ಒಂದು ಕುಲದಲ್ಲಿ ಕೇಳಿ ಯಾವುದೋ ಒಂದು ಸಿನಿಮಾ ಅನೇಕ ಅವಕಾಶ ಸಿಕ್ತು. ಅದು ಕಳೆದ ಇಂಥ ಸಂದರ್ಭದಲ್ಲಿ ಅವರು ಕನ್ನಡ ಭಾಷೆಯ ಹಿರಿಮೆಯನ್ನು ಇಡೀ ಪ್ರಪಂಚಕ್ಕೆ ಸಾರದಂಥ ಕನ್ನಡದ ಕೀರ್ತಿ ಪತ್ರಕ್ಕೆ